ಬಿಜೆಪಿಯಿಂದ ಉಚ್ಚಾಟನೆಗೆ ಬಸನಗೌಡ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಪಕ್ಷದ ಒಳಗಡೆಯೇ ಇದ್ದು ಪಕ್ಷದ ಅಧ್ಯಕ್ಷರು ಮತ್ತು ಬಿಎಸ್ವೈ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಯತ್ನಾಳ್ಗೆ ಹೈಕಮಾಂಡ್ ಈ ಹಿಂದೆಯೇ ವಾರ್ನ್ ಮಾಡಿದಾಗ್ಲೂ ಡೋಂಟ್ ಕೇರ್ ಅಂತಿದ್ರು. ಈಗ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ, ಈಗಲೂ ಡೋಂಟ್ ಕೇರ್ ಅಂತಿದ್ದಾರೆ ಯತ್ನಾಳ್. ಪಕ್ಷದ ಪರ ನಿಂತಿದ್ದಕ್ಕೆ ಉಚ್ಚಾಟನೆ, ಪಕ್ಷದ ವಿರುದ್ಧ ಇರೋರ ಉಚ್ಚಾಟನೆ ಇಲ್ಲ ಅಂತ ಉಚ್ಚಾಟನೆಯ ನಂತರ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್. ಕಾರ್ಯಕರ್ತರ ಪಕ್ಷವಾಗಿದ್ದ ಬಿಜೆಪಿಯಲ್ಲಿ ಈಗ ಕುಟುಂಬ ರಾಜಕಾರಣ. ಉತ್ತರ ಕರ್ನಾಟಕದಲ್ಲಿ ಪಕ್ಷದ ಪರ ನಿಂತ ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ. ಈ ಮೂಲಕ ದ್ವಂದ್ವ ನೀತಿಯನ್ನ ಅನುಸರಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷ ಮಕಾಡೆ ಮಲಗಿದ್ದಕ್ಕೆ ಅಡ್ಜಸ್ಟ್ಮೆಂಟೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಇದು ಯತ್ನಾಳ್ ಮಾಡಿರುವಂತಹ ಟ್ವೀಟ್ನ ಸಾಲುಗಳಿವೆ. 6 ವರ್ಷ ಉಚ್ಚಾಟನೆ ಬೆನ್ನಲ್ಲೇ ಮತ್ತೆ ಬೆಂಕಿ ಉಗುಳಿದ್ದಾರೆ ಶಾಸಕ ಯತ್ನಾಳ್. ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭೆಯಲ್ಲಿ ಹಿನ್ನಡೆ ಆಗಿದೆ. ಕಾರ್ಯಕರ್ತರ ಪಕ್ಷ ಫ್ಯಾಮಿಲಿ ಪಾಲಿಟಿಕ್ಸ್ ನಲ್ಲಿ ಮುಳುಗಿದ್ದು ವಿಷಾದನೀಯ. ಹಿಂದುತ್ವದ ಪರ ಕುಟುಂಬ ರಾಜಕಾರಣವನ್ನ ಪ್ರಶ್ನಿಸಿದ್ದಕ್ಕೆ ಈಶ್ವರಪ್ಪ ಉಚ್ಚಾಟನೆ ಆದರು. ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದ ಈಶ್ವರಪ್ಪನವರನ್ನೇ ಪಕ್ಷದಿಂದ ಹೊರಗಡೆ ಇಟ್ಟು ಕಾರ್ಯಕರ್ತರಿಂದ ಸಂಘಟನೆ ಸ್ವಯಂ ಘೋಷಿತ ಪೂಜ್ಯರಿಂದಲ್ಲ ಅಂತ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ಟ್ವೀಟ್ನ ಮೂಲಕ. ಪಕ್ಷದಲ್ಲಿ ಬದಲಾವಣೆ ಸುಧಾರಣೆ ಸೂಚಿಸಿದ್ದು ಕೆಲವರಿಗೆ ಅಪತ್ಯ ಆಗಿದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಂತಿಲ್ಲ ಅಂದ್ರೆ ಬಿಜೆಪಿ ಮಕಾಡೆ ಮಲಗೋದು ಖಚಿತ. ದೇಶ ಮೊದಲು ಪಕ್ಷ ನಂತರ ನೀತಿಯಲ್ಲಿ ಬದಲಾವಣೆ ಇಲ್ಲ ಅಂತ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ನಲ್ಲಿ ಮತ್ತೆ ಬೆಂಕಿ ಉಗುಳಿದ್ದಾರೆ ಯತ್ನಾಳ್. ಲೋಕಸಭೆ ಚುನಾವಣೆಯಲ್ಲಿ ಆದಂತಹ ಸೋಲು, ಅದರ ಪರಾಮರ್ಶೆ ಇಲ್ಲ. ಉಚ್ಚಾಟನೆಯ ನಂತರ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ವಿಷಯಗಳನ್ನ ಈ ಟ್ವೀಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಡ್ಜಸ್ಟ್ಮೆಂಟ್ ಇದೇ ತರ ಮುಂದುವರೆದ್ರೆ ಪಕ್ಷ ಮಕಾಡೆ ಮಲಗೋದು ಪಕ್ಕ ಅಂತ ಹೇಳಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾ ಇದ್ದಂತೆ ಯತ್ನಾಳ್ ಮತ್ತೆ ಕಿಡಿಕಾರಿದ್ದಾರೆ. ಪಕ್ಷದ ಪರ ನಿಂತಿದ್ದಕ್ಕೆ ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷದ ವಿರುದ್ಧ ನಿಂತವರು ಅವರ ಉಚ್ಚಾಟನೆ ಇಲ್ಲ. ಕಾರ್ಯಕರ್ತರ ಪಕ್ಷ ಬಿಜೆಪಿ ಈಗ ನೋಡಿದ್ರೆ ಕುಟುಂಬ ರಾಜಕಾರಣ ರಾರಾಜಿಸ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಪಕ್ಷದ ಪರ ನಿಂತ ನನ್ನನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್. ನಿರಂತರವಾಗಿ ಬಿಎಸ್ವೈ ವಿರುದ್ಧ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರ ಸಾರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.